ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ರವೆಯಿಂದ ಖಾರ ಶೇವ್ ಮಾಡ್ತಾಯಿದ್ದೀನಿ, ಮಿಕ್ಸ್ಚರ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ರವೆಯಿಂದ ಖಾರ ಶೇವ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಅರ್ಧ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಉಪ್ಪು. ಇವಾಗ ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. ನೀರು ಕುದೀತಾ ಇದೆ ನೋಡಿ. ಇವಾಗ ಕುದಿಯುವಾಗ ನಾವಿವಾಗ 1 ಕಪ್ಪಿನಷ್ಟು ರವೆನ ಹಾಕ್ಕೋಬೇಕು. ಇದು ಚಿರೋಟಿ ರವೆ ನಾನು ಹಾಕ್ಕೊಳ್ತಾ ಇರೋದು. ಇದನ್ನೇನು ಹುರ್ಕೊಂಡಿಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆನೇ ಹಾಕ್ಕೋಬೇಕು. ಬೇರೆ ರವೆ ಯಾವುದನ್ನು ಹಾಕಿದ್ರೂ ಸ್ವಲ್ಪ ಒರಟಾಗಿಬಿಡತ್ತೆ. ಆದ್ದರಿಂದ ಚಿರೋಟಿ ರವೆನೇ ಹಾಕ್ಕೋಬೇಕು. ಸಿಮ್ನಲ್ಲಿ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಈ ರೀತಿ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಈ ರೀತಿ ಮಾಡಬೇಕಾಗತ್ತೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಇದು ಆಗಿದೆ. ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೂ ಕ್ಲೀನಾಗಿ ಈ ರೀತಿಯಾಗಿ ಸ್ವಲ್ಪ ಹೊತ್ತು ನೋಡಿ ಈ ರೀತಿ ಎಲ್ಲ ಮಾಡ್ಕೋಬೇಕು. ಗಂಟು ಇರಬಾರ್ದು, ಗಂಟಿರದ ಹಾಗೆ ಕ್ಲೀನಾಗೆಲ್ಲ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಕೈ ಆಡಿಸ್ಕೋಬೇಕಾಗತ್ತೆ. ಆಮೇಲೆ ಇದನ್ನು ನಾನು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಸ್ವಲ್ಪ ತಣ್ಣಗಾದರೆ ಸಾಕಾಗತ್ತೆ. 2 ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ. ಇದನ್ನು ಸಿಪ್ಪೆ ಸುಲಿತಾ ಇದ್ದೀನಿ. ಬೆಂದ ಆಲೂಗೆಡ್ಡೆ ಇದು. ಸಿಪ್ಪೆ ಕ್ಲೀನಾಗೆಲ್ಲ ತೆಕ್ಕೋಬೇಕು 2 ಆಲೂಗೆಡ್ಡೆದೂ. ನಾವು ಈ ರವೆ ಮಿಕ್ಸ್ಚರ್ಗೆ ಆಲೂಗೆಡ್ಡೆ ಸಹ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೋಡಿ ಎಲ್ಲ ಸಿಪ್ಪೆ ಸುಲಿದಾಯಿತು. 2 ಆಲೂಗೆಡ್ಡೆದು ಕೂಡ ಸಿಪ್ಪೆನ ಸುಲ್ಕೊಂಡಿದ್ದೀನಿ. ಇವಾಗ ಇದನ್ನು ತುರ್ಕೋಬೇಕಾಗತ್ತೆ. ನೋಡಿ ಈ ರೀತಿ ತುರ್ಕೋಬೇಕು ಆಲೂಗೆಡ್ಡೆನ. 2 ಆಲೂಗೆಡ್ಡೆನೂ ಕ್ಲೀನಾಗಿ ಈ ರೀತಿ ತುರ್ಕೊಂಡಿದ್ದೀನಿ. ಗಂಟಿರದ ಹಾಗೆ ಕ್ಲೀನಾಗಿ ತುರ್ಕೋಬೇಕಾಗತ್ತೆ. ಆಲೂಗೆಡ್ಡೆ ಉಳ್ಕೋಬಾರ್ದು, ಹಾಗೆ ಕ್ಲೀನಾಗಿ ತುರ್ಕೋಬೇಕು. ಇವಾಗ ನಾನು ಎಲ್ಲ ಕ್ಲೀನಾಗಿ ತುರ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ, ಅದಕ್ಕೆ ತುರ್ಕೊಂಡಂತಹ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಇದಕ್ಕೆ ರವೆನ ನಾನು ಬೇಯಿಸ್ಕೊಂಡಿದ್ದೆ ಅಲ್ವಾ, ರವೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ರವೆ ಮಿಕ್ಸನ್ನು ಈಗ ಸ್ವಲ್ಪ ಅದು ತಣ್ಣಗಾಗಿದೆ, ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ರವೆ ಮಿಶ್ರಣ ಹಾಗೂ ಆಲೂಗೆಡ್ಡೆನ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನು ನಾನು ಮೊದಲೇ ಹಾಕ್ಕೊಂಡಿದ್ದೀನಿ. ರವೆ ಬೇಯಿಸ್ಕೊಳ್ಳುವಾಗಲೇ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಟೇಸ್ಟ್ ನೋಡಿ ಕಡಿಮೆ ಏನಾದರೂ ಇದ್ದರೆ ಹಾಕ್ಕೋಬೋದು. ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನಾನು. ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ. ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಯಿತು. ಇವಾಗ ನಾನು ಒಂದು 2 ಟೇಬಲ್ ಸ್ಪೂನಿನಷ್ಟು ಕಾಯ್ದ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕಾಯ್ದಂತಹ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಲಿ, ಸಡನ್ನಾಗಿ ಕೈ ಹಾಕೋದು ಬೇಡ. ಸ್ವಲ್ಪ ತಣ್ಣಗಾದ ಮೇಲೆ ಮತ್ತೆ ಎಲ್ಲ ಕ್ಲೀನಾಗಿ ಕಲಿಸ್ಕೋಬೇಕು. ಎಣ್ಣೆ ಹಾಕಿದ ನಂತರ ಎಲ್ಲ ಕ್ಲೀನಾಗಿ ಕಲಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ. ಈ ರವೆ ಮಿಕ್ಸ್ಚರು ನಾವು ಕಡಲೆ ಹಿಟ್ಟಿಂದ ಮಾಡ್ತೀವಲ್ಲ, ಅದು ತುಂಬ ಒಂಥರ ಸ್ಮೂತಾಗಿ ಸಿಗುತ್ತೆ. ಇದು ಕುರುಮ್ ಅಂತ ಬಾಯಿಗೆ ಸಿಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದೊಂಥರ ಟೇಸ್ಟ್. ಆಲೂಗೆಡ್ಡೆ ಎಲ್ಲ ಹಾಕಿ ಮಾಡ್ತೀವಲ್ವ, ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ಸ್ವಲ್ಪ ಮಾಡ್ಕೊಂಡು ನೋಡಿ ಫಸ್ಟು, ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ ಇವಾಗ ಎಲ್ಲ ಕ್ಲೀನಾಗಿ ನಾದಿದ್ದೀನಿ. ಇವಾಗ ಈ ರೀತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನಿವಾಗ ರೆಸ್ಟ್ಗೆ ಬಿಡಬೇಕು. ಒಂದು 15 ನಿಮಿಷ ಒಂದು ಬಟ್ಟೆನ ನೋಡಿ ಈ ರೀತಿ ಕವರ್ ಮಾಡಿಬಿಟ್ಟು ಒಂದು 15 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಅಲ್ಲಿ ತನಕ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು 1 ಬಟ್ಟಲಿನಷ್ಟು ಕಡಲೆ ಬೀಜನ ಹಾಕಿಬಿಟ್ಟು ಕೆಂಪಗೆ ಹುರ್ಕೋಬೇಕು. ಇದನ್ನು ಹುರ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ನಾನು ಕಡಲೆ ಬೀಜ ಕೆಂಪಗಾಗೋವರೆಗೆ ಹುರ್ಕೋಬೇಕು.
ನೋಡಿ ಕೆಂಪಗಾಯಿತು ಕಡಲೆ ಬೀಜ. ಇಷ್ಟಾದರೆ ಸಾಕು. ಇದನ್ನು ನಾನಿವಾಗ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತೀನಿ ಕಡಲೆ ಬೀಜನ. ಈಗ ಬಾದಾಮಿ ಮತ್ತು ಗೋಡಂಬಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಬಾದಾಮಿನ 2 ಪೀಸ್ ಮಾಡ್ಕೋಬೇಕು. ಈ ರೀತಿ ಎರಡೆರಡು ಪೀಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಹುಷಾರಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡುವಾಗ ಈ ರೀತಿಯಾಗಿ ಗೋಡಂಬಿ ಕೂಡ ಹಾಗೆ ಮಾಡ್ಕೊಂಡಿದ್ದೀನಿ. ಬಾದಾಮಿ ಹಾಗೂ ಗೋಡಂಬಿನ ಹಾಕ್ಕೋಬೇಕು. ಇವಾಗ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಂಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಬಾದಾಮಿ ಹಾಗೂ ಗೋಡಂಬಿಯನ್ನು. ನೋಡಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನು ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ತೀನಿ. ಅದು ಕೂಡ ನೋಡಿ ಒಂದು 1/4 ಬಟ್ಲಿನಷ್ಟು ಒಣ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಒಣ ದ್ರಾಕ್ಷಿ ಚೆನ್ನಾಗಿರುತ್ತೆ. ಎಲ್ಲ ಕೆಂಪಗಾಗೋವರೆಗೆ ಇವಾಗ ಹುರ್ಕೋಬೇಕು. ಗೋಡಂಬಿ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೆ ನಾವು ಇವಾಗ ಹುರ್ಕೋಬೇಕು. ಬಾದಾಮಿ ಎಲ್ಲ ಗೊತ್ತಾಗುತ್ತೆ, ಅದು ಹುರಿಯುವಾಗಲೇ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿ ತನಕ ಹುರ್ಕೊಂಡ್ರೆ ಆಯಿತು. ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ. ಎಲ್ಲ ಹುರ್ಕೊಳ್ಳುವಾಗ ಜಾಸ್ತಿ ಉರಿ ಮಾಡ್ಕೋಬಾರ್ದು. ಇವಾಗ ನೋಡಿ ಇದು ಆಗಿದೆ. ಆದಮೇಲೆ ನಾನು ಎಲ್ಲದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ನೋಡಿ. ಎಲ್ಲ ಹಾಕ್ಕೊಂಡು ಕಡಲೆಬೀಜ, ಗೋಡಂಬಿ, ಬಾದಾಮಿ ಹಾಗೂ ಒಣದ್ರಾಕ್ಷಿ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನಿವಾಗ 1 ಸ್ಪೂನಿನಷ್ಟು ಶುಗರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸಕ್ಕರೆನ ಪುಡಿ ಮಾಡ್ಕೊಂಡಿರೋದನ್ನು ಹಾಕ್ಕೋಬೇಕು. 1/4 ಸ್ಪೂನ್ನಷ್ಟು ಹಾಕ್ಕೊಂಡೆ ನಾನಿವಾಗ. ಮತ್ತು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಾಗುತ್ತೋ ರುಚಿಗೆ ಅಷ್ಟನ್ನು ಚಾಟ್ ಮಸಾಲ ಹಾಕ್ಕೊಳ್ಳಿ. ಅದರಲ್ಲೇ ಉಪ್ಪಿನ ಅಂಶ ಇರೋದ್ರಿಂದ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇಲ್ಲ. ಚಾಟ್ ಮಸಾಲದಲ್ಲೇ ಉಪ್ಪು ಹುಳಿ ಎಲ್ಲ ಅಂಶ ಇರೋದ್ರಿಂದ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡಿಲ್ಲ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹೀಗೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ಗೆಲ್ಲ ಈ ರೀತಿ ಚಾಟ್ ಮಸಾಲ, ಶುಗರ್ ಪೌಡ್ರ್ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಇದನ್ನು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಚಕ್ಲಿ ಹೋಳು ತೊಗೊಂಡಿದ್ದೀನಿ ನೋಡಿ, ಶಾವಿಗೆ ಮಾಡೋದಕ್ಕೋಸ್ಕರ. ನಿಮ್ಮ ಹತ್ರ ಯಾವ ಥರ ಇರುತ್ತೋ ಆ ರೀತಿ ಚಕ್ಲಿ ಹೋಳು ತೊಗೊಂಡ್ರಾಯ್ತು. ಇವಾಗ ನಾನು ಇದು ಪ್ಲೇಟ್ಸ್ ಎಲ್ಲ ತೆಗೆದಿದ್ದೀನಿ ನೋಡಿ. ಇದರಲ್ಲಿ ನಾನು ಶಾವಿಗೆ ಹೊರಳನ್ನು ತೊಗೊಳ್ತೀನಿ ಖಾರ ಶಾವಿಗೆ ಬಿಡೋಕ್ಕೋಸ್ಕರ, ಮಿಕ್ಸ್ಚರ್ ಹಾಕೋಕ್ಕೋಸ್ಕರ. ನೋಡಿ 3 ಥರ ಇದೆ ಇದರಲ್ಲಿ. ಚಿಕ್ಕದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಇನ್ನೊಂದು ಸ್ವಲ್ಪ ದೊಡ್ಡದು, 3 ಥರ ಇದೆ ನೋಡಿ. ಈ ಥರ ಇದು ದೊಡ್ಡದಾಗುತ್ತೆ. ದೊಡ್ಡದಿದು ಅದನ್ನು ತೊಗೊಳ್ಳಲ್ಲ ನಾನು. ಸಣ್ಣದು ಅದನ್ನು ತೊಗೊಳ್ಳಲ್ಲ. ಮೀಡಿಯಮ್ ಸೈಜಿಂದು ತೊಗೊಳ್ತಾ ಇದ್ದೀನಿ. ಇದಕ್ಕಿವಾಗ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ಕ್ಲೀನಾಗಿ ಈ ಥರ ಎಣ್ಣೆನ ಸವರ್ಕೋಬೇಕು. ಚಕ್ಲಿ ಹೋಳಿಗೆ ಫಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನು. ಈಗ ಮೇಲ್ಗಡೆ ಭಾಗನೂ ಈ ರೀತಿ ತೆಗೆದುಬಿಟ್ಟು ಅಲ್ಲಿ ಕೂಡ ಎಣ್ಣೆನ ಸವರ್ಕೋಬೇಕಾಗತ್ತೆ. ನೀಟಾಗೆಲ್ಲ ಈ ರೀತಿ ಎಣ್ಣೆ ಸವರ್ಕೋಬೇಕು. ಆನಂತರ ಇದಕ್ಕೆ 15 ನಿಮಿಷ ಆಗಿದೆ. ಆಮೇಲೆ ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಉದ್ದವಾಗಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಚಕ್ಲಿ ಹೋಳೊಳಗೆ ತುಂಬ್ಕೋಬೇಕು. ಪೂರ್ತಿಯಾಗಿ ಬೇಕಾದರೂ ತುಂಬ್ಕೋಬೋದು ನಾವು. ಇದಕ್ಕೆ ನೀಟಾಗಿ ರೀತಿ ತುಂಬ್ಕೊಂಡ್ರಾಯ್ತು. ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು. ಎಲ್ಲ ಕ್ಲೀನಾಗಿ ತುಂಬಾದ್ಮೇಲೆ ನೋಡಿ ಈ ರೀತಿ. ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ನೀವು ಕೂಡ ಹೀಗೆ ಮಾಡ್ಕೊಳ್ಳಿ. ಟೇಸ್ಟ್ ನೋಡಿ ಒಂದ್ಸಲ. ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಫಸ್ಟೇ. ಇವಾಗ ನಾನು ಅದಕ್ಕೆ ರವೆ ಮಿಕ್ಸ್ಚರ್ನ ಬಿಟ್ಕೊಳ್ತಾ ಇದ್ದೀನಿ ನೋಡಿ. ಈ ಮಿಶ್ರಣನ ಎಣ್ಣೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಸಡನ್ನಾಗಿ ನಾವು ಕೈ ಆಡಿಸ್ಬಾರ್ದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ನಂತರ ನಾವು ಇದನ್ನು ತೆಗಿಬೇಕಾಗತ್ತೆ ನೋಡಿ. ಈ ರೀತಿ ಆಗುತ್ತೆ. ಇದು ಬಿಟ್ಟಿದ್ದೀವಲ್ಲ ಅದು. ಇವಾಗ ಇದಾಗಿದೆ. ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ತನಕ ಮಾತ್ರ ಬಿಡಲೇಬೇಕು. ಬೇಗ ತೆಗಿಬೇಡಿ ಆಯಿತಾ. ಇವಾಗ ಇದಾಗಿದೆ ನೋಡಿ. ತೆಗಿತಾ ಇದ್ದೀನಿ ಇದನ್ನು.
ಒಂದು ಪ್ಲೇಟ್ ಮೇಲೆ ಆ ರೀತಿ ಇಟ್ಬಿಟ್ರೆ ಈ ರೀತಿ ಎಣ್ಣೆ ಎಲ್ಲ ಕೆಳಗೆ ಇಳ್ಕೊಳ್ಳುತ್ತೆ. ಆಮೇಲೆ ನಾವು ಪಾತ್ರೆಗೆ ಹಾಕ್ಕೋಬೋದು. ಇವಾಗ ನೋಡಿ ಮತ್ತೆ ಬಿಟ್ಕೊಳ್ತಾ ಇದ್ದೀನಿ ನೋಡಿ, ಮತ್ತೆ ಹಾಕ್ತಾ ಇದ್ದೀನಿ ಇದನ್ನು ಎಣ್ಣೆ ಒಳಗೆ. ಕ್ಲೀನಾಗಿ ನೋಡಿ ಈ ರೀತಿ ಗುಳ್ಳೆ ಗುಳ್ಳೆ ಬರುತ್ತೆ ಮೊದಲು, ಕ್ರಮೇಣ ಅದು ಕಡಿಮೆ ಆಗುತ್ತೆ. ಕಡಿಮೆ ಆಗಿಬಿಟ್ಟು ಗೋಲ್ಡನ್ ಬ್ರೌನ್ ಬರುತ್ತೆ ನೋಡಿ. ಆಮೇಲೆ ಅದನ್ನು ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ನಾನು ಹಾಗೆ ಜಾಲರಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲವನ್ನು ನಾನು ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಈ ರೀತಿ ದಪ್ಪ ದಪ್ಪ ಇದ್ದರೆ ಎಲ್ಲ ಕೈಯಲ್ಲಿ ಸ್ವಲ್ಪ ಈ ರೀತಿ ಮಾಡಿದ್ರಾಯ್ತು ಕ್ಲೀನಾಗೆಲ್ಲ. 1 ಕಪ್ ರವೆಗೆ ನೋಡಿ ಎಷ್ಟಾಗಿದೆ ಅಂತ, ಮಿಕ್ಸ್ಚರ್ ಎಷ್ಟೊಂದಾಗಿದೆ. ಹುರ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ ಎಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ ಕಡಲೆ ಬೀಜ ಎಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಟೇಸ್ಟ್ ಕೊಡುತ್ತೆ ಇದು. ನಾವು ಡ್ರೈ ಫ್ರೂಟ್ಸ್ ಹಾಕ್ತೀವಲ್ವ ಇದಕ್ಕೆ, ಆ ರವೆ ಮಿಕ್ಸ್ಚರು ಕುರುಮ್ ಬಾಯಿಗೆ ಸಿಗುತ್ತೆ. ಅದ್ರ ಮಧ್ಯ ಈ ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ತಾ ಇರುತ್ತೆ ಬಾಯಿಗೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಅದಕ್ಕೆ ನಾವು ಚಾಟ್ ಮಸಾಲ ಎಲ್ಲ ಮಿಕ್ಸ್ ಮಾಡಿದ್ದೀವಲ್ವ, ಸಖತ್ತಾಗಿರುತ್ತೆ. ನಿಮಗೆ ಬೇಕಿದ್ದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೋದು, ನಾನಿಲ್ಲಿ ಯೂಸ್ ಮಾಡಿಲ್ಲ. ಹಾಗೆಯೇ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಹೊಸ ಥರದ ತಿಂಡಿ ಇದು. ನೋಡಿ ಎಲ್ಲರೂ ಖಂಡಿತ ಟ್ರೈ ಮಾಡಿ. ನೋಡಿ ಈ ರೀತಿಯಾಗಿ ನಾನು ಒಂದು ಗಾಜಿನ ಡಬ್ಬಿಗೆ ತುಂಬಿಟ್ಕೊಳ್ತಾ ಇದ್ದೀನಿ ನೋಡಿ. ಸ್ಟೋರ್ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ತಿನ್ನೋದಕ್ಕೇನಾದರೂ ಬೇಕು ಅಂದಾಗ ಇದನ್ನು ತಿಂದರೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಹೇಳ್ತಾರೆ ಕಡಲೆ ಬೀಜ, ಡ್ರೈ ಫ್ರೂಟ್ಸ್ ಎಲ್ಲ ಡೈಲಿ ಸ್ವಲ್ಪ ತಿನ್ನಬೇಕು ಅಂತ. ಈ ರೀತಿಯಾಗಿ ಮಾಡ್ಕೊಂಡು ನಾವು ತಿಂದಾಗ ಟೇಸ್ಟ್ ಕೂಡ ಇರುತ್ತೆ ಹಾಗೂ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ರವೆಲ್ ಮಾಡಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಎಲ್ಲ ಟ್ರೈ ಮಾಡಿ ಇದನ್ನು, ಚೆನ್ನಾಗಿರುತ್ತೆ. ಕುರುಮ್ ಅಂತ ಸಿಗ್ತಾ ಇರುತ್ತೆ ಬಾಯಲ್ಲಿ, ತುಂಬ ಚೆಂದ ತಿನ್ನುವಾಗ. ಟೀ ಟೈಮ್ ಜೊತೆಗಂತೂ ಸಖತ್ತಾಗಿರುತ್ತೆ ಇದು. ಒಂದು ಬಟ್ಲಿಗೆ ಹಾಕ್ಕೊಂಬಿಟ್ಟು 1 ಕಪ್ ಟೀ ಮಾಡಿಕೊಂಡು ಕೂತ್ರೆ ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಎಲ್ಲ. ನೋಡಿ 2 ಡಬ್ಬಿ ಆಯಿತು ಈ ರೀತಿ, 1 ಕಪ್ಪು ರವೆಯಲ್ಲಿ ನೋಡಿ ಈ ಥರ ಆಗಿದೆ. ನಿಮಗೆಲ್ಲ ಈ ರವೆಯ ಮಿಕ್ಸ್ಚರ್ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ. ರವೆಯ ಶೇವ್ ಅಂತ ಕೂಡ ಹೇಳ್ಬೋದು, ಖಾರ ಶೇವ್. ಮಾಮೂಲಿ ನಾವೆಲ್ಲ ಮಿಕ್ಸ್ಚರ್ ಮಾಡ್ತೀವಲ್ವ, ಕಡಲೆ ಹಿಟ್ಟಲ್ಲಿ ಮಾಡ್ತೀವಿ. ನಾನಿದನ್ನು ರವೆಯಲ್ಲಿ ಮಾಡಿದ್ದೀನಿ. ತುಂಬ ಇಷ್ಟ ಆಗಿದೆ ನಿಮಗೆ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.